ಹಲೋ, ಎಲ್ಲಿದ್ದೀವಿ ಅಂದರೆ ಮಧುಗಿರಿಲಿ ಸರಿತಾ ಅವ್ರ ಮನೆ ಹತ್ರ. ನಾನು ನಮ್ಮನೆಯವ್ರಿಬ್ಬರು ರೆಡಿ ಆಗಿಬಿಟ್ಟು ದೋಸೆ ತಿನ್ನೋಕ್ಕೆ ನಮ್ಮೂರಿಂದ ಸರಿತಾ ಅವ್ರ ಮನೆಗೆ ಬಂದಿದ್ದೀವಿ. ಏನು ತಲೆ ಬುಡ ಇಲ್ಲದೆ ಇರೋ ಅಂಥ ಕ್ವಶನ್ಗಳಂದರೆ ಅರ್ಥ ಆಗಿರುತ್ತೆ. ಸೊ ಏನಕ್ಕೆ ಮಾತಾಡ್ತಾ ಏನಂದರೆ, ಅಲ್ಲಿಂದ ಊಟ ಮಾಡೋಕ್ಕೆ ನಾವು ಇಲ್ಲಿಗೆ ಬರೋಕ್ಕಾಗುತ್ತಾ ಎಷ್ಟೊಂದು ಖರ್ಚು ಮಾಡ್ಕೊಂಡು ಹೇಳಿ. ಸೊ ವೀಡಿಯೋಗೆ ಅಂತ ಹೊರಟಿದ್ದೀವಿ, ಹಾಗೆ ಬರ್ತಾ ಆನ್ ದಿ ವೇಯಲ್ಲೇ ಮನೆ ಇರೋದು, ಹಾಗಾಗಿ ಮಾತಾಡ್ಸ್ಕೊಂಡು ಹೋಗ್ತಾ ಇರ್ತೀವಿ. ಇನ್ನು ಬಂದಾಗ ಟಿಫನ್ನು ಊಟ ಅಂತ ಮಾಡಲೇಬೇಕಾಗುತ್ತೆ. ಅದಕ್ಕೇ ಸ್ವಲ್ಪ ಜನ ಏನು ಹುರ್ಕೊಂಡು ಎಗರೆಗ್ರಿ ಬೀಳ್ತಾವ್ರು ಕೆಳಗಡೆ. ಪರವಾಗಿಲ್ಲ, ನಾವು ಅಲ್ಲಿಂದ ಊಟ ಟಿಫನ್ ಮಾಡೋಕ್ಕೆ ಅಂತಂದರೆ ರೆಡಿಯಾಗಿ ಕಾರ್ ಹಾಕ್ಕೊಂಡು ಸೊ ಈ ಥರ ಎಲ್ಲ ಡ್ರೆಸ್ ಹಾಕ್ಕೊಂಡು ಬಂದಿದ್ದೀವಿ. ಈಗ ಟಿಫನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನಡಿಯಪ್ಪ, ಯಾವಾಗೇನು ತೆಂಗಿನಕಾಯಿಗೆ ನೋಡಿಕ್ಬೇಕೇನು ಗೇಟ್ಗೆ. ಸರಿತಾ ಪೂಜೆ ಮಾಡ್ಬೇಕೇನೋ, ಬಾರಣ್ಣ ಒಳಗೆ ಅಂತಂದು. ಹೋಗ್ತಾ ಇದ್ದಾರೆ ಮುಂದೆ. ಸರಿತಾ ಸ್ನಾನಕ್ಕೆ ಹೋಗಿದ್ದಾಳಂತೆ. ಹಾಂ ರ ಮೇಡಮ್ ಇಲ್ಲ, ಸರ್ ಇಲ್ಲ, ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿಯಾಗವ್ರೆ ಡ್ಯೂಟಿಗೆ. ವಿಡಿಯೋ తీస్తాండన ఇదే బాగుంది దుర్క. ఏం నువ్వు నట్లు బట్టలు పెట్టిండు అన్నిటికీ ఇట్లా వేస్తున్నా, అయ్యమ్మా ఇట్లా వేస్తున్నా, అందుకు అది లేట్ అయిపోయినాము అన్నయ్యకి. యా లేట్ లేదులే, ఇంకా లేట్గానే తింటాడు. పెట్టు మంట ಅವನ ಅಮ್ಮ ಅಡಗದ್ ಮಾಡ್ಕೋಲಿ ದೋಸ್ತಿ ಒಂದು ಕರ್ಜಿಕಾಲ. అయ్యో, డ్రెస్ బాగుంది అట్లయితే, సూపర్ గా ఉంది. దీంట్లో ఇంకా ఏమైనా ఉన్నదో ఏదో తెలీదమ్మా అబ్బద్దు. అంటే వేరే చూపించిన నాకు ఎలా కలర్స్ ఇష్టం లేదు. ఇది లైట్ గా బాగుంది, లైట్ పింక్ బాగుంది చాలా. దానికని తీసుకోండి. నేను వైట్ ప్యాంట్ పైన అదే గోవా డ్రెస్ అదే సింటే, అదే వైట్ ప్యాంట్ బేబీ పింక్ టాప్, అది కొంచెం ఎలా ఫిట్ అయినట్లయితా ఉంది. ఈ షక్లన అది కాటన్ ప్యాంట్ ఇంకా ఇదైతుంది అనేసి ఇప్పేసి తిరిగి గ్రీన్ అర్జెంట్ కి వేసుకొని వచ్చింది. ఇది బాగుంది. నువ్వు ఫోన్ మెసేజ్ చేసింటే ఇంకా యాడ్ ఉండారో ఏమో అనేసి దానికి నేను పోయేసి వద్దాం స్నానానికి అని చెప్పాను. పోతే రాత్రికి ఎండు లేదు ఇంట్లోనా ಇಂತ್ಕೂನು ಉಂಡೆ ನೋಡಿ. ಸರಿತಾ ನಮ್ಮ ಮನೆಯವ್ರಿಗೆ ಆಲೂಗೆಡ್ಡೆ ಪಲ್ಯ ಅಂತ ಹೇಳ್ಬಿಟ್ಟು ಆಲೂಗೆಡ್ಡೆ ಪಲ್ಯ, ಚಟ್ನಿ, ಈರುಳ್ಳಿ, ದೋಸೆ, ಬಿಸಿದು ಬಿಸಿದ ಅಲ್ವಾಗೋ ಅಲ್ಲೇ ಯಾತದು ಯಾತು ಸ್ಟವ್ ಮೇಲೆ ಇರೋದು, ತವಾ ಮೇಲೆ ಇರೋದು ತೋರ್ಸು. ತಿನ್ನು ಅಂದ್ರೆ ಮುಂಚೆನೆ ಮಾಡಿಟ್ಟಿಲ್ಲ, ನಾವು ಬಂದಾಗ ಬಿಸಿದು ಹಾಕ್ಕೊಳ್ಳೋಣ ಅಂತ. ಪಾಪ ಈಗ ಹಾಕ್ತಾವಳೆ, ಅದಕ್ಕೆ ಫಸ್ಟ್ ನಮ್ಮ ಮನೆಯವ್ರಿಗೆ ಇಟ್ಬಿಟ್ವಿ ತಿನ್ರಿ ಅಂತಂದು. ನಾವೀಗ ಒಳಗಡೆ ಹಾಕ್ಕೊತಾ ಇದೀವಿ. ನಾನು ಫೋನ್ ಪಿಕ್ ಮಾಡಲ್ಲ, ಎಲ್ಲಾದ್ರೂ ಹೋದ್ರೆ ಕಾರಲ್ಲಿ ಕುತ್ಕೊಂಡ್ರೆ ಅದೇ ಪ್ರಾಬ್ಲಮ್. ಅಟ್ಲೀಸ್ಟ್ ಇನ್ನೊಂದು 5 ಕಿಲೋಮೀಟರ್ಸ್ ಇದ್ದಾಗ ಹಾಕೋಣ ಅಂತ ಇದ್ದೆ, ನೋಡಿದ್ರೆ ರಿಸೀವ್ ಮಾಡಿಲ್ಲ. ತಲೆ ಸುತ್ತಂತೆ ಅಮ್ಮಣಿಗೆ. ನೀನ್ ಬಾರ್ರೆ ಅಮ್ಮಣಿ ಫೋನ್ ಎತ್ತಿಲ್ಲ, ಬರೇ ಕಣ ಅಣ್ಣ ಹೊಟ್ಟೆ ಹಶುಕೊಂಡ್ ಬಂದಿರುತ್ತೆ, ಬೇಗ ಮಾಡೋಣ ಅಂದ್ರೆ. ಇವಾಗ ಏನಾಯ್ತು ಹೇಳಮ್ಮ, ಹಾಕಿದೀಯಲ್ಲ ಹೋಗು ಅದ್ರ ಕೊಡು, ನೀನು ಹಾಕ್ತಾ ಇರು, ನಾನು ಇಟ್ಟು ಬರ್ತೀನಿ. ಕಡುಬಿನಿಂದ ತಿನ್ನು, ಅನೇ ಹಾಫ್ ಕಡುಬ್ಕಂತ ತಿನ್ನೋದು ನಾವು. ఏ తిను ఫస్ట్ నిల్లు ఇవన్నీ అవుని, లేకుంటే వేస్తా ఉండు మనం తినేకి అయితే. చట్నీ అది పుదీనా ಚಟ್ನಿ ಬಾಂದಿ ಚೂಡು, ನೀವು ಟೇಸ್ಟ್ ಚೆಕ್. ಪುದೀನಾ ಚಟ್ನಿ, ಪಲ್ಯ, ದೋಸೆ ಎಲ್ಲ ಟೇಸ್ಟ್ ಚೆನ್ನಾಗೈತಾ? ಸೂಪರಾ? ತಿನ್ನಪ್ಪ. ఓ అన్నీ ఒట్టతా ఉంది వేసి. మొదలు తింటా ఉండే సరితా, 8 దోశలు కానీ 10 దోశలు కానీ తింటా ఉండే దోశలు. ఇవి కూడా ఏజ్ అయితే అట్లా తినే కయ్యలు కదా. వేసుకో.
ಏನ್ ಮತ್ತೆ ಜೋರ್ಗೆ ಎಟ್ಟು ತಿಂತಾರೋ ಜೋರ್ಗೆ ತಿನ್ನಲ್ಲ ಅಂತ ಸಾಲ ಏನ್ ನಿಧಾನగా ತಿಂತಾಂಡವು ಕೊಡ್ತೀನಿ 2 ರೂಪಾಯಿ ಹಿಂದೆ ಏ ವಿಡಿಯೋ ನಾಳೆ ಏమంటారు ಯಾಕೆ ಪಲ್ಯ ಹಾಕೊಂಡಿಲ್ಲ ಅಂತಾರೆ ವಾಯ್ಸ್ ಅಲ್ಲ ಪದ್ಮ ಮೊನ್ನೆ ಯಾರೋ ಕಮೆಂಟ್ ಮಾಡಿದ್ರಲ್ವಾ ನಾವ್ ಕರ್ಜಿಕಾಯಿ ಮಾಡ್ಕೊಂಡು ವಿಡಿಯೋ ಎಲ್ಲ ಮಾಡಿ ಹಾಕಿರೋದನ್ನ ಅವ್ರು ಹೇಳ್ತಾ ಇದ್ರಲ್ವಾ ಅಲ್ಲಿ ಮನೆಗೆ ಹೋಗಿ ತಿನ್ಕೊಂಡ್ ಬರ್ತೀರಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಯಾಕೆ ಅಷ್ಟೊಂದ್ ತಲೆನೋವು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ನಾವು ಅವ್ರು ಬಂದ್ರು ಊಟ ಬಡಿಸ್ತೀವಿ, ಊಟ ಬಡಿಸೋದಕ್ಕೆ ಯಾರು ಆತರ ಇದ್ ಮಾಡಲ್ಲ. ಅವ್ರಿಗೆ ಯಾಕೆ ಆತರ ಬೇಜಾರಾಗ್ತಿದೆ ಅಂತ ನಂಗೆ ಗೊತ್ತಿಲ್ಲ. ಇನ್ನೊಂದ್ ಆತರ ಕಮೆಂಟ್ ಮಾಡಿದ್ರೆ ನಿನಗೆ ಎಷ್ಟ್ ಬೇಜಾರಾಗುತ್ತೆ ಅಂತ ಗೊತ್ತಿಲ್ಲ. ನಾನು ಓದ್ದೆ ಅದನ್ನ, ನನಗ್ ತುಂಬಾನೇ ಬೇಜಾರಾಯ್ತು ಕಣೆ. ಅವ್ರಿಗೆ ಯಾಕೆ ಆತರ ಪ್ರಾಬ್ಲಮ್ ಅಂತ ನನ್ಗೆ ಅನ್ನಿಸ್ತಾನೆ ಇಲ್ಲ. ಇನ್ನೊಂದು ನೀವಾಗ ನೀವು ಬರಲ್ಲ, ನಾವಾಗ ನಾವು ಬರ್ತಾ ಇದೀವಿ ಅಂದಾಗ ನಾನೇ ಫೋರ್ಸ್ ಮಾಡಿ ಕರೆಯೋದಕ್ಕೆ ನೀವು ಬರ್ತೀರಾ ಅಷ್ಟೇ. ಬಿಟ್ರೆ ಊಟಕ್ಕೆ ಅಂತ ಅಲ್ಲಿಂದ ಇಷ್ಟು ದೂರ ಯಾರಾದ್ರೂ ಬರ್ತಾರ? ಅದು ಅವ್ರಿಗೆ ಕಾಮನ್ ಸೆನ್ಸ್ ಇಲ್ವಾ? ನನಗಂತೂ ಗೊತ್ತಾಗ್ತಾ ಇಲ್ಲ ಅವ್ರು ಯಾಕೆ ಆತರ ಮಾತಾಡ್ತಾ ಇದಾರೆ, ಮೆಸೇಜ್ ಯಾಕೆ ಆತರ ಆಗ್ತಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಮೊನ್ನೆ ನೈಟ್ ಮಾತಾಡೋದಲ್ಲ ನಾವು ಅಲ್ಲಿ ಸ್ಟವ್ ಹತ್ರ ನಿಂತ್ಕೊಂಡು ಅಡ್ಗೆ ಮಾಡ್ತಾ, ಒಬ್ಬೊಬ್ರು ಮೈಂಡ್ ಸೆಟ್ ಒಂದೊಂದ್ ತರ ಇರುತ್ತೆ ಅಂತ. ಅವ್ರದ್ದು ಆತರ ಮೈಂಡ್ ಸೆಟ್ ಅಷ್ಟೇ ಮೋಸ್ಟ್ಲಿ ಇರ್ಬೋದು ಅನ್ಸುತ್ತೆ. ಇನ್ನೊಂದು ಅವ್ರ ತಲೆನೇ ಕೆಡ್ಸ್ಕೊಬೇಡ, ನೀನು ನಿನ್ನ ಬಾಂಧವ್ಯ ಬಂಧುತ್ವ ಹೇಗಿದೆ ಅಂತ ನನಗೂ ನಿನಗ್ ಮಾತ್ರ ಗೊತ್ತಿರುತ್ತೆ. ಕೆಲವ್ರು ಒಳ್ಳೆಯವರು ತುಂಬಾ ಜನನೇ ಇದಾರೆ ನಮ್ಮ ವಿಡಿಯೋ ನೋಡೋದಕ್ಕೆ, ಇದು ಬಾಂಡಿಂಗ್ ನೋಡ್ಬಿಟ್ಟು ಖುಷಿ ಪಡೋರು ತುಂಬಾ ಜನ ಇದಾರೆ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ ಪದ್ಮ, ನೀನು ಟೆನ್ಷನ್ ತಗೋಬೇಡ. ಅಣ್ಣಂಗೂ ನೀನ್ ನೋವು ತಿಂದು ಅಣ್ಣಂಗೂ ಏನು ಹೇಳಕ್ ಹೋಗ್ಬೇಡ, ಆರಾಮಾಗಿರು ಆಯ್ತಾ. ಯಾರೋ ಒಬ್ರು ಒಂದು ಮೆಸೇಜ್ ಇಂದ ನೀನ್ ಟೆನ್ಷನ್ ತಗೋಬೇಡ, ಆರಾಮಾಗಿರು. ನಮ್ ಲೈಫ್ ಏನೋ ನಾವ್ ಮುಂದೆ ಸಾಗಿಸ್ಕೊಂಡು ಹೋಗೋಣ. ಯಾರೇನಾದ್ರೂ ಅನ್ಕೊಳ್ಳಿ, ನಾವ್ ಮಾಡೋಣ ಅಷ್ಟೇ, ಹಿಂಗೆ ಇರೋಣ. ಹೌದು, ನೀನ್ ನೋವು ತಿನ್ಬೇಡ ಅಷ್ಟೇ. ಮೈನ್ ಇಂಪಾರ್ಟೆಂಟ್, ನೀನ್ ನೋವು ತಿನ್ಬೇಡ. ನೀನ್ ನೋವು ತಿಂದ್ರೆ ನಿನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ನೋವು ಪಡೋರು ಇದಾರೆ. ಹೌದೌದು. ಓಕೆ ಓಕೆ, ನೀನ್ ಹೇಳ್ದಂಗೆ ದೋಸೆ ಚೆನ್ನಾಗಿತ್ತ ಇವತ್ತು? ಸೂಪರ್ ಎಕ್ಸಲೆಂಟ್ ಟೇಸ್ಟ್. ನಾನಂತೂ 3 ದೋಸೆ ಬಿಸಿ ಬಿಸಿ ತಿನ್ಬಿಟ್ಟೆ. ಚೆನ್ನಾಗಿತ್ತು. ಚಟ್ನಿ ಅಷ್ಟೇ ತುಂಬಾ ಚೆನ್ನಾಗಿ. ತಿನ್ನು ನೀನು 1.5 ತಿಂದಿದೀಯಾ? ಇಲ್ಲ ತಿಂತೀನಿ, ನಾನು 3 ತಿಂತೀನಿ ಇವತ್ತು. ಮೂರೇನಮ್ಮ ತಿನ್ನ ಮಾರು. ನಮ್ಗೆ ಒಂದು 8 ಹಾಕಿದ್ದೀನಿ. ಇಲ್ಲಿಗಳು ಇಲ್ಲಿಗಳು ಕೂಡ ಅನ್ನ ಹಾಕ್ತಾಳೆ ಫ್ರೆಂಡ್ಸ್. ಅಮ್ಮ ಯಾಕಮ್ಮೆಲ್ಲ ಹಂಗೆ ಇದಾವೆ ಅಂದ್ರೆ ಅನ್ನ ಉಣ್ಣಿಡಣ ಪಾಪ ಅಂತಾಳೆ. ಅವರು ತೆಲುಗು ಮಾತಾಡೋದು ನನ್ನ ಹತ್ರ. ಇರ್ಲಿ ಬಿಡೋಣ ಪಾಪ, ಈ ಅಮ್ಮ ಒಂದು ತಟ್ಟೆಗೆ ಅನ್ನ ಹಾಕಿ ಇಲಿಗಳಿಗಮ್ಮ ತಿಕ್ಕಿ ಹೋಗ್ತಾಳೆ. ಆಮೇನು ಪ್ರಾಣಿ ಹಿಂಸೆ ಮಾಡಲ್ಲ ಅಂತ, ಆದ್ರೂ ಚಿಕನ್ ತಿಂತಾಳೆ. ಈ ಅಮ್ಮಗೆ ಅಮ್ಮೇನು ಹಿಂಸೆ ಮಾಡಲ್ಲ. ಹಿಂಸೆ ಕೊಡಲ್ಲ. ಒಂದು ಹುಳ ಹೋಗ್ತಿದೆ, ಒಂದು ಇರುವೆ ಹೋಗ್ತಿದೆ ಅಂದ್ರೆ ನಾನು ಅದನ್ನ ಸಾಯ್ಸಕ್ ಇಷ್ಟಪಡಲ್ಲ. ತಟ್ಟೆಗಿದ್ಮೇಲೆ ತಿಂತಾರ ಅಷ್ಟೇ. ಟಿಫನ್ ಮಾಡ್ಕೊಂಡು ಅಲ್ಲಿಂದ ನಾನು ಎಷ್ಟು ಹೊರಟಿದ್ದು ಬೆಂಗಳೂರು ನೆಲಮಂಗಲ. ಯಾಕೆಂದರೆ ಒಂದು ಸ್ವಲ್ಪ ವೀಡಿಯೋ ಶೂಟ್ ಇತ್ತು, ಹಾಗಾಗಿ ಸ್ವಲ್ಪ ಲಗೇಜು ಇತ್ತು ಹಾಕುವಂಥದ್ದು ಪಾರ್ಸಲ್ಲು. ಅದನ್ನೆಲ್ಲ ಹಾಕ್ಬಿಟ್ಟು ನಾನು ಹಂಗೆ ವೀಡಿಯೋ ಶೂಟ್ ಮಾಡ್ಕೊಂಡು ಬರೋಣ ಅಂತಂದು ಹೋಗ್ತಾ ಇದ್ದೀವಿ. ಬಿಸಿಲಂತೂ ಸಿಕ್ಕಾಪಟ್ಟೆ ಬಿಸಿಲು. ಈಗಂತೂ ಕಾರಲ್ಲಿ ಎಲ್ಲೂ ಓಡಾಡೋಕ್ಕೆ ಆಗಲ್ಲ, ಅಷ್ಟೊಂದು ಬಿಸಿಲು. ಅದರಲ್ಲಿ ನಾನು ಈ ಡ್ರೆಸ್ನ ಹಾಕ್ಕೊಂಡಿದ್ದೀನಿ. ಕಾಟನ್ ಡ್ರೆಸ್ ಏನಾದರೂ ಹಾಕ್ಕೊಂಡು ಬರಬೇಕಾಗಿತ್ತು. ನನಗೆ ಅಷ್ಟೊಂದು ಬೇಗ ಒಳಿಲಿಲ್ಲ ತಲೆ, ಹಂಗಾಗಿ ಈ ಡ್ರೆಸ್ನ ಹಾಕ್ಕೊಂಡು ಬಂದೆ. ಫುಲ್ಲು ಸ್ವೆಟ್ ಆಗ್ತಾಯಿತ್ತು ಬಾಡಿಯೆಲ್ಲ. ಅಷ್ಟೊಂದು ಬಿಸಿಲು ಶೆಕೆ ತಡೆಯೋಕ್ಕೆ ಆಗ್ತಾ ಇರಲಿಲ್ಲ. ಹೆವಿ ಬಿಸಿಲು. ಇನ್ನು ಇಲ್ಲಿಂದ ನಾವು ಬಂದಿದ್ದು ಶಿವನ್ಪುರ ಮೇನ್ ರೋಡು, ಅರಿಶಿನಕುಂಟೆ, ನೆಲಮಂಗಲ. ಸೊ ಇಲ್ಲಿ ಬಂದ್ಬಿಟ್ಟು ಬಟ್ಟೆ ಶಾಪು. ಇವರು ಬಂದ್ಬಿಟ್ಟು ನಮ್ಮೂರು ಸೈಡರೇ, ಕರಕತ್ನಹಳ್ಳಿ ಆ ಸೈಡರು. ಹಾಗಾಗಿ ಇಲ್ಲೊಂದು ವೀಡಿಯೋ ಶೂಟ್ ಮಾಡೋಣ ಅಂತಂದೇಳಿ ಬಂದಿದ್ದಾಯಿತು. ತುಂಬ ಚೆನ್ನಾಗಿದೆ, ಎಲ್ಲ ಬ್ರ್ಯಾಂಡೆಡ್ ಬಟ್ಟೆಗಳು ಇವ್ರ ಹತ್ರ. ಕ್ಲಿಯರ್ ಆ್ಯಂಡ್ ಸೇಲ್ ಮಾಡ್ತಾವ್ರೆ. ತುಂಬ ಚೆನ್ನಾಗಿ ನಿಮಗೆ ಒಳ್ಳೆ ರೀಸನಬಲ್ ಪ್ರೈಸ್ಗೆ ಸಿಗುತ್ತೆ. ಅಲ್ಲಿ ನೋಡಿ ಮೇಯ್ನು ಹೈವೇ ನಿಮ್ಗೆ ಕಾಣಿಸ್ತಾ ಇದೆ, ಕಾರುಗಳೆಲ್ಲ ಹೋಗ್ತಾ ಇದೆ ಅಲ್ಲೇ. ಸೊ ಅಲ್ಲಿ ಬಂದ್ಬಿಟ್ಟು ಸ್ವಲ್ಪ ಈ ಕಡೆ ಬಂದರೆ ಸಿಗುತ್ತೆ ಇಲ್ಲಿ ಶಾಪ್ ಬಂದ್ಬಿಟ್ಟು. ನಾವಿಲ್ಲಿ ಸ್ವಲ್ಪ ಬಟ್ಟೆ ಅಂದರೆ ಹಬ್ಬಕ್ಕೆ ಶಾಪಿಂಗು ಎಲ್ಲ ಮಾಡ್ಕೊಂಡಿದ್ದಾಯಿತು. ಮಕ್ಕಳಿಗೆ, ನನಗೆ ಮತ್ತು ನಮ್ಮ ಮನೆಯವ್ರಿಗೆ ಎಲ್ರಿಗೂ ತಗೊಂಡ್ವಿ. ಹಾಗಾಗಿ ಇನ್ನೊಂದು ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತಲ್ಲ, ನಿಮಗೂ ತೋರಿಸೋಣ ಅಂತ ಹೇಳ್ಬಿಟ್ಟು ನಾನು ಇನ್ಸ್ಟಾಗೆ ಎಲ್ಲನೂ ಡೀಟೇಲ್ಡಾಗಿ ವೀಡಿಯೋ ಎಲ್ಲ ಶೂಟ್ ಮಾಡಿದ್ದೀನಿ. ಆ ವೀಡಿಯೋನ ಶೇರ್ ಮಾಡ್ಕೊತೀನಿ. ಈಗ ಸದ್ಯಕ್ಕೆ ನಾವು ಶಾಪಿಂಗ್ ಮಾಡ್ಕೊಂಡು ನೆಕ್ಸ್ಟ್ ನಾವು ಹೊರಟ್ವಿ. ಸೊ ಇಲ್ಲಿ ನೋಡಿ ತಗೊಂಡಿರೋ ಬಟ್ಟೆಗಳೆಲ್ಲ ಇಲ್ಲಿ ಪ್ಯಾಕ್ ಮಾಡಿ ಕೊಡ್ತಾವ್ರೆ. ಈಗ ತಗೊಂಡು ಇಲ್ಲಿಂದ ನಾವು ಬಡವನಹಳ್ಳಿಗೆ ಹೊರಡಬೇಕು. ಅಲ್ಲಿ ಮಂಜು ಅವ್ರ ಮನೆಗೆ. ತುಂಬ ದಿನ ಆಯಿತು ಮಂಜು ಅವ್ರ ಮನೆಗೆ ಹೋಗ್ಬಿಟ್ಟು. ಹಾಗೆ ಹೋಗ್ತಾ ಮಂಜುನ ಮಾತಾಡಿಸ್ಕೊಂಡು ಹೋಗೋಣ ಅಂತಂದು ಬಡವನಹಳ್ಳಿಗೆ ಬಂದ್ವಿ. ನೋಡಿ ಗೊಲ್ರಟ್ಟಿ ಎಲ್ಲ ಅಂತ ಊರಿದೆ ಇಲ್ಲಿ. ಇಲ್ಲಿಂದ ಈ ಕಡೆ ಲೆಫ್ಟ್ಗೆ ತಗೊಂಡ್ರೆ, ನಾವು ಮಧುಗಿರಿಯಿಂದ ಬಂದಿದ್ದು
ಲೆಫ್ಟ್ಗೆ ತೊಗೊಂಡ್ರೆ ಇಲ್ಲಿ ಹೊಸದಾಗಿ ಸೈಟ್ ತೊಗೊಂಡು ಮನೆ ಕಟ್ಟಿರುವಂಥದ್ದು. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಮನೆ. ನಾನು ತುಂಬ ವೀಡಿಯೋಸಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಇಲ್ಲಿ ಆ ರೂಟಿಂದ ಇಲ್ಲಿ ಎಂಡು ಇನ್ನೊಂದು ಚೂರು ಮುಂದೆ ಹೋದರೆ ಮನೆ ಸಿಗುತ್ತೆ. ಅದಕ್ಕೆ ನಾನು ಹಂಗೆ ವೀಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ನೋಡೋಕ್ಕೂ ಚೆನ್ನಾಗಿರುತ್ತೆ ತುಂಬ. ಹಾಗೆ ಒಂದು ನೆನಪು ಅನ್ನೋದು ಇರುತ್ತಲ್ವ. ಸೊ ಹಿಂಗೆ ಹೋಗಿದ್ವಿ ಬಂದ್ವಿ ಅನ್ನೋದು. ನೋಡಿ ಮನೆ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಸೊ ಈ ಮನೆಗೆ ನಾವು ಗೃಹ ಪ್ರವೇಶಕ್ಕೆ ಫಸ್ಟ್ ಬಂದಿದ್ದು. ಈಗ ಒಂದು 4-5 ಸರಿ ಮೇಲೇ ಬಂದಿದ್ದೀನಿ ಹೇಳ್ರಿ ಆಗಲೇ ಮನೆಗೆ. ಈಗ ಸ್ವಲ್ಪ ರಾಗಿನೂ ಹೇಳಿದ್ದೆ, ರಾಗಿ ತೊಗೊಂಡು ಮತ್ತು ಸಿರಪ್ ಹೇಳಿದ್ದೆ ನನ್ನ ತಮ್ಮನಿಗೆ. ಸಿರಪ್ನು ತೊಗೊಂಡು ಹೋಗೋಣ, ಒಟ್ಟಿಗೆ ಎಲ್ಲ ಕೆಲಸನೂ ಆಗುತ್ತೆ ಅಂತ ಬಂದ್ವಿ. ಅಷ್ಟರಲ್ಲಿ ವಿಷ್ಣುವರ್ಧನ್ದು ಮೂವಿ ಇಟ್ಕೊಂಡು ನೋಡ್ತಾವ್ರೆ. ಮತ್ತು ಇಲ್ಲಿ ಏನಕ್ಕೆ ಎಲ್ಲ ಖಾಲಿ ಇದೆ ಮನೆ ಅಂದರೆ ಸೋಫಾ ಎಲ್ಲ ಆರ್ಡ್ರ್ ಕೊಟ್ಟು ಬಂದಿದ್ದಾರೆ. ಅದಕ್ಕೋಸ್ಕರ ಸೋಫಾ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾವಳೆ ಮಂಜು. ಹಾಗೆ ನಾವು ಬರೋಷ್ಟರಲ್ಲಿ ಇನ್ನೇನು ಒಬ್ಬಟ್ಟಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ಲು. ಮತ್ತು ಪಾನಿಪುರಿ ತುಂಬ ಇಷ್ಟ, ಮಂಜುನು ಇಷ್ಟಪಡ್ತಾಳೆ, ನಾನು ಇಷ್ಟಪಡ್ತೀನಿ. ಸೊ ಅದಕ್ಕೋಸ್ಕರ ಪಾನಿಪುರಿ ಎಲ್ಲ ರೆಡಿ ತೊಗೊಂಡು ಬಂದು ಈಗ ಮಾಡಿ ನಮಗೋಸ್ಕರ ಎಲ್ಲ ತೊಗೊಂಡು ಬಂದು ಇಟ್ಟಿದ್ದಾಳೆ ನೋಡ್ರಿ ಹಾಲಲ್ಲಿ. ಈಗ ತಿಂತ ಕೂರೋಣ ಅಂತಂದು ಮಾತಾಡ್ತಾ ಇದ್ರೆ ಹಂಗೆ ಸ್ವಲ್ಪ ಏನೋ ಮ್ಯಾಟ್ರ್ ಮಾತಾಡ್ತಾ ಇದ್ದೀವಿ. ಸ್ವಲ್ಪ ಗಾಯ ಮಾಡ್ಕೊಬಿಟ್ಟವಳೆ. ಅದಕ್ಕೋಸ್ಕರ ಏನಕ್ಕೆ ಹಂಗೆ ಮಾಡ್ಕೊಂಡಿದ್ದಿ ಅಂತ ಕೇಳಿದ್ರೆ ಅದು ಹಿಂಗಾಯಿತು ಹಂಗಾಯಿತು ಅಂತ ಹೇಳ್ತಾ ಇದ್ಲು. ಅದನ್ನು ಮಾತಾಡ್ತಾ ಕೂತಿದ್ದೀವಿ. ಈಗ ತುಂಬಿ ನಾನೇ ಕೊಡ್ತೀನಿ ಕೊಡು ಅಂತವಳೆ. ಪಾನಿ ಜಾಸ್ತಿ ಹಾಕ್ಕೊಡ್ತಾವಳೆ. ಅದಕ್ಕೋಸ್ಕರ ಬೇಡ, ನಾನೇ ಸ್ವಲ್ಪ ಸ್ವಲ್ಪ ಹಾಕ್ಕೊತೀನಿ ಅಂತಂದರೆ ತುಂಬ ಇಷ್ಟ. ನಾನಂದರೆ ತುಂಬ ಇಷ್ಟಪಡ್ತಾಳೆ ಮಂಜು. ನಾನು ಹಿಂಗೆ ವೀಡಿಯೋ ಶೂಟ್ಗೆ ಹೋಗ್ತಿದ್ದೀನಿ ಅಂತಂದು ಹೇಳ್ದಾಗ್ಲೇ ನನಗೆ ಗೊತ್ತಿಲ್ಲ ಬರಲೇಬೇಕು ಮನೆ ಹತ್ರ ಅಂತ ಹೇಳಿದ್ಲು. ಸರಿ ಅಂತಂದು ಹೇಳ್ಬಿಟ್ಟು ಈಗ ನಾವು ಅಲ್ಲಿ ವೀಡಿಯೋ ಶೂಟ್ ಮುಗಿಸಾದ್ಮೇಲೆ ಇಲ್ಲಿಗೆ ಬಂದಿದ್ದು ಡೈರೆಕ್ಟು. ಆಗಲೇ 1 ಮಂತ್ ಮೇಲೇ ಆಯಿತು ಬಂದಿರಲಿಲ್ಲ. ಎಷ್ಟೋ ವರ್ಷಗಳಾಗೋಗಿದೆ, ಎಷ್ಟೋ ದಿನಗಳು ಕಳೆದೋಗಿದೆ ಅನ್ನೋ ಥರ ಫೀಲು ನನಗೂ ಮಂಜುಗೆ. ಯಾಕಂದರೆ ಅವಾಗವಾಗ ವೀಡಿಯೋ ಶೂಟ್ ಜಾಸ್ತಿ ಬರ್ತಾಯಿದ್ವಿ. ಇವಾಗ ಸ್ವಲ್ಪ ಕಡಿಮೆ ಆಯಿತು ವೀಡಿಯೋ ಶೂಟು ಬಂದಿದ್ದು. ಹಂಗಾಗಿ ಈಗ ಬಂದಿರೋದಕ್ಕೆ ಸರಿ ಆಯಿತು, ಹಿಂಗೆ ಬರಬೇಕು ಇವತ್ತು ಅಂತಂದೇಳಿ ಮಾತು ಮಾಡ್ಕೊಂಡಿದ್ಲು. ಸರಿ ಅಂತಂದು ಹೇಳ್ಬಿಟ್ಟು ನಾನು ನಮ್ಮ ಮನೆಯವ್ರನ್ನ ಕರ್ಕೊಂಡು ಬಂದೆ. ನಮ್ಮ ಮನೆಯವ್ರು ಪಾಪ ಬೇಜಾರು ಮಾಡ್ಕೊಳ್ಳಲ್ಲ. ಯಾವಾಗಲಾದರೂ ಈ ಥರ ಒಂದು ಕೆಲಸದ ಮೇಲೆ ಬಂದಾಗ ಹಂಗೆ ನಮ್ಮ ಫ್ರೆಂಡ್ಸ್ನ ಮಾತಾಡಿಸ್ಕೊಂಡು ಹೋಗೋಣ ಅಂದರೆ ಸರಿ ಆಯಿತು ಹೋಗೋಣ ಬಿಡು ಅಂತಂದು ಹೇಳ್ತಾರೆ. ಹಾಗಂತ ಬಂದು ಫುಲ್ಲು ತಣ್ಣಗಿತ್ತು ಮನೆ. ಎಷ್ಟು ನಾವು ಬಿಸಿಲಲ್ಲಿ ಬಂದಿದ್ದಕ್ಕೂ ಇಲ್ಲಿ ಮನೆ ಒಳಗಡೆ ಬಂದು ಕೂತ್ಕೊಂಡಿದ್ದಕ್ಕೂ ತುಂಬ ನೆಮ್ಮದಿ ಅನ್ನಿಸ್ತು. ಹಾಗೆ ಅಷ್ಟರಲ್ಲಿ ಮಕ್ಕಳು ಸ್ಕೂಲ್ ಬಿಟ್ಟಿದ್ರು, ಮಕ್ಕಳು ಬಂದರು ಮನೆಗೆ. ಅವ್ರು ಬಂದಿದ್ದ ತಕ್ಷಣ ಈಗ ಒಟ್ಟಿಗೆ ಪಾನಿಪುರಿ ಎಲ್ಲ ಹೋಲ್ ಮಾಡ್ತಾ ಕೂತಿದ್ದೀವಿ ನೋಡ್ರಿ ಒಟ್ಟಿಗೆ. ಈಗ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ಇಟ್ಕೊಂಡು ಇನ್ನು ಪಾನಿ ತುಂಬ್ಕೊಂಡು ತಿನ್ನೋದೇನೆ ತುಂಬ ಚೆನ್ನಾಗಿ ಅನಿಸುತ್ತಲ್ಲ ಈ ರೀತಿ ಒಟ್ಟಿಗೆ ಕೂತ್ಕೊಂಡು ತಿನ್ನೋದು. ಮಂಜುನು ತುಂಬ ಬ್ಯುಸಿ ಇರ್ತಾಳೆ. ಹೌಸ್ ವೈಫ್ ಆದ್ರೂ ಇಬ್ಬರು ಮಕ್ಕಳನ್ನ ನೋಡ್ಕೊಂಡು ಅವ್ರನ್ನ ಸ್ಕೂಲಿಗೆ ಕಳಿಸಿ ಮತ್ತು ಮನೆಯಲ್ಲಿ ಅವರು ಹಸ್ಬೆಂಡ್ದು ಕ್ಯಾಂಟೀನ್ ವರ್ಕ್ ಆಗಿರೋದ್ರಿಂದ ಪ್ರತಿಯೊಂದನ್ನು ಇಲ್ಲಿ ಮನೆ ಹತ್ರನೂ ಮಾಡಿ ಕೊಡಬೇಕಾಗುತ್ತೆ. ತುಂಬ ವರ್ಕ್ ಇರುತ್ತೆ. ಅದರಲ್ಲಿ ನಾವು ಯಾವಾಗಲಾದರೂ ಬಂದಾಗ ಈ ರೀತಿ ಬೇಡ ಅಂದ್ರೂ ಮಾಡ್ತಾ ಇರ್ತಾಳೆ. ನಮ್ಮ ಮನೆಗೂ ಬರ್ರಿ ಅಂತ ಹೇಳಿದ್ದೀನಿ. ಏನಂದರೆ ಇವರು ಬ್ಯುಸಿ, ಅಣ್ಣಂದು ಕ್ಯಾಂಟೀನ್ ವರ್ಕ್ ಆಗಿರೋದ್ರಿಂದ ಅವರು ಫುಲ್ ಬ್ಯುಸಿ. ಮಂಜು ಒಬ್ಬಳೇ ಬರೋಕ್ಕಾಗಲ್ಲ. ಇನ್ನು ನಮ್ದು ಹತ್ತತ್ರ ಒಂದು 100 ಕಿಲೋಮೀಟ್ರ್ ಮೇಲೇ ಆಗುತ್ತೆ ನಮ್ಮೂರ್ಗೆ ಇವ್ರಿಗೂ. ಸೊ ಹಂಗಾಗಿ ಮಕ್ಕಳಿಗೆ ರಜೆ ಬಿಡಲಿ, ರಜದಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ನಾವಂದರೆ ವೀಡಿಯೋ ಶೂಟ್ ಮೇಲೆ ಹೋಗ್ತಾ ಇರ್ತೀವಲ್ಲ, ಹಂಗಾಗಿ ಅವಾಗವಾಗ ಹೋಗಿ ಮಾತಾಡ್ಸ್ಕೊಂಡು ಬರ್ತಾ ಇರ್ತೀವಿ. ಸೊ ಇವ್ರು ಅಂದರೆ ಒಂದು ಪ್ಲ್ಯಾನ್ ಮಾಡ್ಕೊಂಡೇ ಬರಬೇಕಾಗುತ್ತೆ, ಫ್ರೀ ಮಾಡ್ಕೊಂಡು ನಮಗೋಸ್ಕರ ನಮ್ಮೂರಿಗೆ ಬರಬೇಕಾಗುತ್ತೆ. ಹಾಗಾಗಿ ಮಕ್ಕಳದು ಸ್ವಲ್ಪ ರಜೆ ಮುಗೀತು, ಇನ್ನೊಂದು 15 ದಿನ ಅಷ್ಟರಲ್ಲಿ ಬರ್ತೀವಿ ಅಂತ ಹೇಳಿದ್ದಾರೆ. ಆ ವೀಡಿಯೋಸ್ ಎಲ್ಲನೂ ಶೇರ್ ಮಾಡ್ಕೊತೀನಿ, ಅವರು ನಮ್ಮ ಮನೆಗೆ ಬರೋದು ಎಲ್ಲನೂ. ಈ ಮಕ್ಕಳಿಗೆ ತುಂಬ ಇಷ್ಟ ನಾವಂದರೆ, ಸೊ ಮಂಜು ಮಕ್ಕಳಿಗೆ. ಅದರಲ್ಲಿ ದೊಡ್ಡವನಿದಾನಲ್ಲ ಲೇಖನು, ಅವನಂತೂ ತುಂಬ ಇಷ್ಟಪಡ್ತಾನೆ. ನೋಡಿ ಇವನು ನಮ್ಮ ಮನೆಯವ್ರನ್ನಂತೂ ಬಿಡೋದೇ ಇಲ್ಲ, ಬರೋವರೆಗೂ ಅಷ್ಟೇ. ಮಾಡೋದೇನೀಗ 144 ಸ್ಟಾರ್ಸ್. ಇದು ಪೆನ್ನೆ. ಇದು ತೋರ್ಸಂಗೆ, ಇದು ಪೆನ್ ಅಂತೆ. ಇದು ತೋರ್ಸ, ಅದು ಬರೆಯೋದೇ ಅಂತ ಅದಷ್ಟೇ. ಎಲ್ಲಿ ಅದಕ್ಕಿಲ್ಲ. ಎಣ್ಣೆ ಆಗೋಯ್ತಲ್ಲ, ಅದೇ ಕದ್ರಿ ಉಣ್ಣೆ ಅವು. ಪಾನಿಪುರಿ ತಿಂದು ಮತ್ತು ನಾನು ಮತ್ತು ಲೇಕು ಎಲ್ಲರೂ ಕುತ್ಕೊಂಡು ಒಟ್ಟಿಗೆ ಅವನಿಗೆ ಏನೇನು ವಿದ್ಯೆಗಳು ಬರ್ತಾವೋ ಅವೆಲ್ಲ ತೋರಿಸಿದ್ರು ನಮ್ಮ ಮನೆಯವ್ರಿಗೆ. ತುಂಬ ಟ್ಯಾಲೆಂಟೆಡ್ ಅವನಂತೂ ದೊಡ್ಡವನು. ನಮ್ಮ ಮನೆಯವ್ರಿಗೂ ಅಷ್ಟೇ ತುಂಬ ಇಷ್ಟ ಅವನಂದರೆ. ಅವ್ನು ನಮ್ಮಿಬ್ಬರಿಗೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗ್ತಾನೆ ಅವನು. ನನಗಿಂತಲೂ ಹೇಳ್ಬೇಕಂದ್ರೆ ಹೆಚ್ಚಾಗಿ ನಮ್ಮ ಮನೆಯವ್ರಿಗೆ ಕನೆಕ್ಟ್ ಆಗಿದ್ದಾನೆ ಅವನು ಜಾಸ್ತಿ. ಯಾವಾಗಲೂ ಅಂಕಲ್ ಅಂತಂದು ಹಿಂದಿಂದೆ ಓಡಾಡ್ತಾ ಇರ್ತಾನೆ. ನಾವು ಬರೋವರೆಗೂ ಅವ್ನಿಗೆ ಅದೇ ಬ್ಯುಸಿಯಾಗಿರ್ತಾನೆ ಅವನು. ಅಷ್ಟೊಂದು ಇಷ್ಟಪಡ್ತಾನೆ, ಅಷ್ಟೊಂದು ಹಚ್ಕೊತಾನೆ ಮೇಯ್ನ್ ನಮ್ಮನ್ನು. ಚಿಕ್ಕವನು ಸ್ವಲ್ಪ ಇನ್ನೂ ಚಿಕ್ಕ ಹುಡುಗ ಅಲ್ಲ, ಅವನು ಆಟ ಆಡ್ತಾ ಇರ್ತಾನೆ ಅಷ್ಟೇ.
ಹಾಗೇನೆ ನಾನು ಮಂಜು ವೇದ ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ. ಇನ್ನೇನು ಊಟ ಎಲ್ಲ ಆಯಿತು, ಒಬ್ಬಟ್ಟೆಲ್ಲ ಮಾಡಿಟ್ಟಿದ್ಲು. ಒಬ್ಬಟ್ಟು, ಅನ್ನ, ಸಾಂಬಾರು ಮತ್ತು ಮಜ್ಜಿಗೆ ಎಲ್ಲ ತಿಂದ್ವಿ. ತಿಂದ್ಬಿಟ್ಟು ಮತ್ತೆ ಈಗ ಒಟ್ಟಿಗೆ ಕೂತಿದ್ದೀವಿ. ಸ್ವಲ್ಪ ಹೊತ್ತು ಎಲ್ಲರೂ ಒಟ್ಟಿಗೆ ಈ ರೀತಿ ಮಾತಾಡ್ತಾ ಆಮೇಲೆ ಸೆಟ್ ಆಟ ಆಡೋಣ ಅಂತ ಹೇಳ್ಬಿಟ್ಟು ಇನ್ನೊಂದು ಅಣ್ಣ ಬರಬೇಕಾಗಿತ್ತು ನಮ್ಮ ಗ್ರೂಪ್ಗೆ. ಇನ್ನೊಂದು ಅಣ್ಣ ಇದ್ದಾರೆ, ಅವರು ನಮ್ಮ ಫ್ರೆಂಡೇನೆ. ಸೊ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಸೆಟ್ ಆಟ ಆಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಕಾಲ್ ಮಾಡಿ ಆಗಿಂದ ಕರಿತಾನೇ ಇದ್ವಿ, ಇನ್ನೂ ಬಂದಿರಲಿಲ್ಲ. ಸರಿ ಅಂತಂದು ಇನ್ನು ಅವ್ರು ಬರೋವರೆಗೂ ಅದು ಇದು ಮಾತಾಡ್ತಾ ಹೆಣ್ಮಕ್ಳು ಇರುತ್ತಲ್ಲ, ಸೊ ಹಂಗೆ ಮಾತಾಡ್ತಾ ಕೂತಿದ್ದೀವಿ. ವೇದ ಮಗಳಂತೂ ತುಂಬ ಚೂಟಿ ಇದ್ದಾಳೆ, ತುಂಬ ಮಾತಾಡ್ತಾಳೆ, ತುಂಬ ಅಂದರೆ ರಗಡೆ ಮಾಡಿಬಿಡ್ತಾಳೆ ಆ ಮಕ್ಳ ಜೊತೆ, ಅವ್ರ ಮಾವಂದ್ರ ಜೊತೆ. ಸೊ ಹಂಗಾಗಿ ಅವಳ ಬಗ್ಗೆನೇ ಮಾತಾಡ್ತಾ ಕೂತಿದ್ದೀವಿ ಎಲ್ಲರೂ. ನೋಡಿ ಮಂಜು ಅವನು ಇವನು ಎಲ್ಲರನ್ನೂ ಹೊಡಿಯಕ್ಕೆ ಹೋಗ್ತಾಳೆ, ಆದರೆ ಅವಳ ಕೈಗೆ ಯಾರೂ ಸಿಗ್ತಾ ಇಲ್ಲ, ಅಷ್ಟೊಂದು ಆಟ ಆಡಿಸ್ತಾವ್ರೆ. ಸೊ ಮನೆಯಲ್ಲಿದ್ದರೆ ಅಷ್ಟೇ, ಇವರಿಬ್ರು ಅಂತೂ ತುಂಬ ಕಾಟ ಕೊಡ್ತಾವ್ರೆ ಮಂಜುಗೆ. ಯಾವಾಗಲೂ ಅಷ್ಟೇ ಫೋನಲ್ಲಿ ಮಾತಾಡ್ಬೇಕಾದ್ರೆ ಎಲ್ಲ ಹೇಳ್ತಾ ಇರ್ತಾಳೆ, ಅಷ್ಟೊಂದು ಎಂತನಲ್ಲಿ ನೀನು ಇವನು ಇವಾಗ ಕೊಟ್ರೆ ಸೆಟ್ ಆಗ್ತವೆ. ಅನ್ಸೇಷ್ ನಾನು ಹುಡುಗಿ ಹೆಂಗೆ ಏನು ಅವರೆಲ್ಲ ಗಲಾಟೆ ಮಾಡ್ತಾರ ಬಿಡು ನಿನ್ ಮಲಿಕ. ಏಯ್ ಹಿಂಗ್ ಮೋಸ ಮಾಡ್ಬೇಡ. ಅಲ್ಲ ನೀನ್ ಯಾಕೆ ಅವಾಗ ಟಿವಿ ಎಷ್ಟೊತ್ತು ನೋಡೋರು, ಬೇಜಾರಾಗ್ತದೆ ಅಂತ ಹೇಳ್ಬಿಟ್ಟು ಚಕ್ಕಬರ ಆಡ್ತಿದ್ವಿ. ಈಗ ಮನೆಯಲ್ಲಿ 7 ಇಕ್ಕಿದ್ರು ಗೊತ್ತಾಗ್ತಿರ್ಲಿಲ್ಲ ನಮ್ಮ ಮನೆಯವ್ರಿಗೆ. ನಾನು 5 ಬಿದ್ರೆ 6 ಇಕ್ಕದು, 6 ಬಿದ್ರೆ 7 ಇಕ್ಕದು, ಕೂಲಕ್ಕೊಂದು ಕೊಟ್ಟಿದ್ಯಾಪ್ಪ, ಕೂಲಕ್ಕೊಂದೊಂದು ಕೊಡ್ತಿದ್ಯಾ? ಎರಡು ಯಾಕೆ ಒಂದೇ ಸಲ ಕೊಟ್ಟೆ? ಮೋಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಅಣ್ಣ ಆಣೆ ಪ್ರಮಾಣ ಮಾಡಿ ಆಡೋದೇ ಬಿಟ್ಬಿಟ್ಟೈತೆ. ಹಿಂಗೆಲ್ಲ ಮೋಸ ಮಾಡಬಾರ್ದು. ಇದೇನು ಸೆಟ್ ಆಟ ಆಡ್ತಿರೋದು? ಮೂರು ಒಂದು ತರ ಒಂದು ಸೆಟ್. ನೋಡಪ್ಪ ಎಲ್ಲಿ ಆಗಿಲ್ಲ ಅಷ್ಟು ಬೇರೆನಾ? ನೀನು ಮುಂಚೆ ಮಾಡ್ಬೇಕಿತ್ತು. ಏ ಇಕ್ಕದಿರ್ಲಿ, ಇವಾಗ ಹೆಂಗ್ ಸೆಟ್ ಅದು ಅಷ್ಟು ಬೇರೆ ನೀವ್ರವು ಯಾರನ ಸಿಂಹ ಹಂಗಲ್ಲ ಹಂಗಲ್ಲ, ನೀವು ಅವ್ರಿಗೆ ಇದು ಕೊಡ್ತಿದಂಗೆ ಹೇಳ್ಬೇಕು. ನೀವ್ ಮಂಜಮ್ಮ ವೇದ ಪಾಸ್ ಮಾಡಿದ್ರೆ ನೀವ್ ಗೊತ್ತಿಲ್ಲ ಸುಂದರಮ್ಮ, ಅದು ನಿಂಗೆ ಹೋಗ್ತೀಯ ಅಷ್ಟೇ, ಇವೆಲ್ಲ ಮಾಡಲ್ಲ ನೀನು. ರೈಟ್ ಇಂದ ಬಿಡು. ಮೂರು ಬೇರೆ ಬೇರೆ ಬಂದವು. ಆಮೇಲೆ 200 ತಿರ್ಗಿ 200 ಅದಾದ್ಮೇಲೆ ಲಾಸ್ಟ್ 500. 2900 ನಾನು, ಫಸ್ಟ್ 20, ಸೆಕೆಂಡ್ ನಾನು, ಥರ್ಡ್ ನಾನು, ಫೋರ್ತ್ ನಾನೇ, ಫಿಫ್ತ್ ಅಂಕಲ್. ಇದ್ಯಾವ್ದು 4100? 4 ಅಲ್ಲ 2000. 4, 5 6 ಅಲ್ಲ 6 7. ಆಗ ವಿರಾಶಿಕಪ್ಪನೇ 6th ಬಂದೈತೆ, ವೇದಕ್ಕೆ ಲಾಸ್ಟ್. ಯಾಕೆ ವೇದ ಲಾಸ್ಟ್? ಮಮ್ಮಿ ಯಾಕೆ ತಿಳ್ಕೊಬೇಕು? ಇದು ಹೋಗ್ತದೆ. ಸೀರೆ ಚೆನ್ನಾಗಿರ್ತದೆ ಅದು. ಯಾವುದು? ಅದೇ ಮುಗಿತಿಯಲ್ಲಮ್ಮ, ಮುಗಿಬೇಕಾನು? ಅರಿಶಿನ ಕುಂಕುಮ ತಗೊಂಡು ಈಗ ನೆಕ್ಸ್ಟ್ ಊರಿಗೆ ಅಂತ ಹೊರಟ್ವಿ. ನೈಟ್ ಆಗಲೇ 8-8:30 ಆಗಿತ್ತು. ತುಂಬ ಬೇಜಾರು ಅನ್ನಿಸ್ತಾ ಇತ್ತು ಹೋಗೋದಕ್ಕೆ. ತುಂಬ ಚೆನ್ನಾಗಿ ಆಟ ಆಡಿದ್ವಲ್ಲ ಎಲ್ಲರೂ ಕುತ್ಕೊಂಡು. ಮಕ್ಕಳಂತೂ ತುಂಬ ಬೇಜಾರು ಪಟ್ಕೊಂಡ್ರಂತೆ ನಾವು ಬಂದಮೇಲೆ. ಅಮ್ಮ ಆಂಟಿಯವ್ರು ಹೋದ್ರು, ಬೇಜಾರಾಗ್ತೈತಿ ಅಂತಂದು ಹೇಳಿದ್ರಂತೆ. ಹಂಗೆ ಅಲ್ವಾ, ಒಂದು ಸ್ವಲ್ಪ ಮನಸ್ಸಿಂದ ತುಂಬ ಚೆನ್ನಾಗಿ ಎಲ್ಲರೂ ಮಾತಾಡಿದ್ರೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗ್ತಾರೆ, ಮಕ್ಕಳಾಗಲಿ ದೊಡ್ಡವರಾಗಲಿ ಯಾರೇ ಆಗಿರ್ಬೋದು. ನಾವಂತೂ ಅಷ್ಟೇ ತುಂಬ ಆರ್ಟ್ಫುಲ್ಲಿ ಎಲ್ಲರೂ ತುಂಬ ಚೆನ್ನಾಗಿರ್ತೀವಿ. ಮಂಜು ಅವ್ರ ಮನೆ ಬಿಟ್ಟು ಹೋಗಿ ನನಗೂ ಒಂಥರ ಬೇಜಾರು ಅನ್ನಿಸ್ತಾ ಇತ್ತು, ಆದರೂ ಹೋಗಲೇಬೇಕಲ್ವಾ. ಸೊ ಬಂದಮೇಲೆ ಹೋಗಬೇಕು ಮತ್ತು ಬರಬೇಕು, ಇದೇ ಜೀವನ ಆಗೋಗಿದೆ ನಮ್ಮದು ಅವ್ರದ್ದು. ಏನಂದರೆ ಅವ್ರು ಬರ್ತಾ ಇಲ್ಲ, ಮಕ್ಕಳಿಗೆ ರಜಾ ಆದಮೇಲೆ. ಸೊ ಅವರು ಬರ್ತಾರೆ, ಬಂದಾಗ ಅದನ್ನು ಶೇರ್ ಮಾಡ್ಕೊತೀನಿ. ಈಗ ಒಟ್ಟಿಗೆ ಹೋಗೋಣ ಅಂತಂದು ಹೇಳ್ಬಿಟ್ಟು ಹೊರಗಡೆ ಬರ್ತಾವ್ರೆ ಎಲ್ರು. ಅಲ್ಗೂ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಅಂದರೆ ಅವರು ಹೊರಗಡೆ ಹೋಗ್ಬಿಟ್ಟು ಬೇಕ್ರಿ ಹತ್ರ
ಅವ್ರು ಇಲ್ಲ ಟೈಮ್ ಆಗೈತೆ ನೀವು ಹೋಗ್ರಿ ಫಸ್ಟು ಮನೆಗೆ ಸೇರಿಕೊಂಡು ಆಮೇಲೆ ನನಗೆ ಕಾಲ್ ಮಾಡು ಅಂತಂದು ಹೇಳ್ತಾ ಇದ್ಲು ಮಂಜು. ಸರಿ ಅಂತ ಅದನ್ನೇ ಮಾತಾಡ್ಕೊಂಡು ಹೊರಡ್ತಾ ಇದ್ದೀವಿ. ಸೊ ಈ ರೀತಿ ಇತ್ತು ಸರಿತಾ ಅವ್ರ ಮನೆಗೆ ಹೋಗ್ಬಿಟ್ಟು ಮತ್ತೆ ನಾವು ಬೆಂಗಳೂರು ಹೋಗಿ ಅಲ್ಲಿ ವಿಡಿಯೋ ಶೂಟ್ ಮಾಡ್ಕೊಂಡು ನೆಕ್ಸ್ಟ್ ಮಂಜು ಅವ್ರ ಮನೆಗೆ ಬಂದು ಈಗ ಊರಿಗೆ ಹೋಗ್ತಾ ಇದ್ದೀವಿ. ನಾವು ಮನೆಗೆ ಹೋಗೋಷ್ಟರಲ್ಲಿ ಆಗಲೇ 10:30 ಆಯಿತು ನೈಟು ನಾವು ಮನೆ ಸೇರ್ಕೊಳ್ಳೋ ಅಷ್ಟರಲ್ಲಿ. ಸೊ ಹಿಂಗೆ ತುಂಬ ನಾವು ವೀಡಿಯೋಸ್ಗೆ ಹೋದ್ಮೇಲೆ ಈ ರೀತಿ ಎಲ್ಲ ಮೀಟ್ ಆಗಿ ಫ್ರೆಂಡ್ಸ್ನ ಬರೋದು ಅದು ಒಂಥರ ಚೆನ್ನಾಗಿರುತ್ತೆ. ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ. ಸಿಗೋಣ ನಾಳೆ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು